ಹಲೋ ರೀ. ಹಲೋ, ಹಲೋ ರೀ ಹೇಳಿ. ಸರ್, ನಮಸ್ಕಾರ ರೀ. ನಮಸ್ತೆ ಸರ್. ನಾವು ಬೆಳಗಾವಿ ಸಿಟಿ ಸಿಂಧುವಿಂದ ಮಾತಾಡೋದ್ರಿ. ಹೇಳಿ ಸರ್. ನಮಗೊಬ್ರು ಜ್ಯೋತಿಷರು ಭಾಳ ಪಂಗನಾಮ ಹಾಕಿದಾರೆ. ಅದಕ್ಕೆ ಏನ್ ಮಾಡ್ಕೊಂಡು ಗೊತ್ತಾಗೋದ್ರ ಅದಕ್ಕಾಗಿ ನಿಮ್ಗೆ ಫೋನ್ ಹಚ್ಚಿವ್ರಿ ನಾವು. ಅಲ್ಲ ರೀ, ನೀವು ಜ್ಯೋತಿಷಿ ಹತ್ರ ಹೋದ್ರೆ ಅವ್ರು ಪಂಗ್ನಾಮನೆ ಹಾಕೋದು, ಇನ್ನೇನ್ ಹಾಕ್ತಾರೆ? ಏನ್ರಿ ನಮ್ಮ ಗದಿಗೆ ತಪ್ಪಿಸಾನ ಹೇಳ್ರಿ. ಏನ್ ಹೆಸರು ನಿಮ್ದು? ಈರಣ್ಣ ಅಂತ ಹೇಳ್ರಿ. ಈರಣ್ಣವ್ರೆ, ಯಾವ ಊರಿಂದ ಅಂದ್ರೆ? ಇಲ್ಲಿ ಇದ್ರೆ ಸಿಂಧೋಗಿ. ಸಿಂಧೋಗಿ. ಏನ್ ಹುಬ್ಬಳ್ಳಿ ಐತ್ರಿ. ಪಂಗ್ನಾಮ ಹಾಕಿದ್ರೆ? ಏನ್ರಿ, ನಮ್ಮ ತಮ್ಮನು ಕಣ್ ಕಾಣಂಗಿಲ್ರಿ. ಹ್ಮ್ ನಮ್ಮ ಮದುವೆ ಆಗಿ ಇಲ್ಲ ಅಂದ್ರೆ ಒಂದು 9 ವರ್ಷ ಆತ್ರಿ. ಹ್ಮ್ ನಮ್ಗೆ ಹುಡುಗರು ಇಲ್ರಿ, ಅವಂಗ ಕಣ್ ಕಾಣಂಗಿಲ್ರಿ. ಯಾರಿಗೆ? ನಿಮ್ ತಮ್ಮನ್ಗೆ? ನಮ್ಮ ತಮ್ಮನಿಗ್ರಿ. ಎರಡು ಕಣ್ ಕಾಣಿಸಲ್ವಾ? ಇನ್ನೂ ಕಣ್ ಕಾಣಿಸಂಗಿಲ್ರಿ. ಸರಿ, ಆಯ್ತು. ಅವನು 2 ಲಕ್ಷ ರೀ, ನಾನು 2.5 ಲಕ್ಷ ರೂಪಾಯಿ ರೀ. ಏನು? ನಾ ಒಬ್ಬ ಕೊಟ್ಟಿಲ್ಲ ರೊಕ್ಕ ರೀ. ಮುಂದೆ ಇಲ್ಲಿ ಹೆಣ್ಮಕ್ಳು ಒಂದಷ್ಟು ಮಂದಿ ಕೊಟ್ಟಾರಿ ಪಾಪ್ರಿ. ಏನಕ್ಕೆ? ಇದಾರೆ ಮಾಡಿ ಕೊಡ್ತಾನಿ ನಿಮ್ಗೆ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತೇಳಿ. ಏನ್ ಹೆಸರು ಅವ್ರ ಜ್ಯೋತಿಷಿದು? ಜ್ಯೋತಿಷ್ ಸರ ಒಂದು ಇದ್ರಿ, ನಾಗರಾಜ್ ಅಂತ ಹೇಳ್ರಿ. ನಾಗರಾಜ್. ಯಾವ ಊರವ್ರು ನಾಗರಾಜ್ ಅವರು? ಇದನ್ನ ಬೈಲಂಗಲ್ದಾಗಿದ್ದಾರಿ ಅವ್ರ. ಈಗ ಮೈಸೂರಾಗ ಅದಾರ್ರಿ. ಮೈಸೂರು. ಹ್ಞೂ. ನಾಗರಾಜ್ ಅಂತನಾ? ನೀ ಏನ್ ಮಾಡ್ತಿ ಮಾಡ್ಕೊ ಅಂತಂದ್ರಿ. ನಿಮ್ಮ ಮನೆ ಫೋನ್ ಹಚ್ಚಿನ್ರಿ ನಮ್ಗ. ಜ್ಯೋತಿಷ್ಯ ಕೇಂದ್ರನ ಅವ್ರದ್ದು? ಹ್ಞೂ. ಓಕೆ. ನೀವು ಮೊನ್ನೆ ಫೋನ್ ಹಚ್ಚಿದಾಗ ಏನಂದ್ರು? ಮನೆ ಫೋನ್ ಹಚ್ಚಿದಾಗ ನೀನು ಏನ್ ತೀರ್ಥ ಮಾಡ್ಕೊಂಡು ಇಲ್ರಿ, ಊರ್ಲ ಹಾಕೊಂಡು ನಾನು ಬಾಳೆ ಮಾಡಕ್ಕೆ ಬಿಡ್ರಿ, ಕೊಡ್ರಿಪ್ಪ ನೀವು ಕಾಯಿ ಬರ್ತೀನಿ ಬಡ್ಡಿನ ತಗೊಟ್ರಿ ನಾನು. ನೀವ್ ಯಾಕೆ ಕೊಟ್ಟಿದ್ರಿ ದುಡ್ಡನ್ನ? ಮಕ್ಕಳು ಆಗ್ಲಿಲ್ಲ, ಅದು ಇದು ಆಸೆ ಇಲ್ಲ ರೀ, ಮತ್ತೇನಿಲ್ಲ. ಓಕೆ, ನಿಮ್ಗೆ ಮಕ್ಳಾಗತ್ತೆ ಅಂತ ಮಾಡಿಸ್ಕೊಡ್ತೀನಿ ಅಂದ್ರ? ನೋಡ್ರಿ, ನಿಮ್ ತಮ್ಮನ್ಗೆ ಏನ್ ಕಣ್ ಬರುತ್ತೆ ಅಂತ ಹೇಳಿದ್ರ? ಹಾ ರೀ. ನಿಮ್ ತಮ್ಮನ್ಗೆ ಏನ್ ಕಣ್ ಬರುತ್ತೆ ಅಂತಂದ್ರ? ನೋಡ್ರಿ, ಆ ನವಗ್ರಹ ಪೂಜೆ ಮಾಡ್ಬೇಕು, ಮುಂದ್ ಹೋಮ ಮಾಡ್ಬೇಕು ಅಂತ ಹೇಳಿ ಹೇಳ ಅಂತ ನಾವು ಮನ್ಯಾಗ ಹೇಳ್ದನ ಕೊಟ್ಟಿವ್ರಿ. ಆಯ್ತು. ನಿಮ್ಗೆ ಇವಾಗ ನೀವು ಹೋಮ ಅವನ ಎಲ್ಲ ಮಾಡೋವಾಗ ದುಡ್ಡು ಕೊಟ್ರ, ಅದಕ್ಕಿಂತ ಮುಂಚೆನೆ ಕೊಟ್ಟಿದ್ರ? ಅದಕ್ಕಿಂತ ಮುಂದೆ ಕೊಟ್ಟಿವ್ರಿ. ಅದೆಲ್ಲ ಮಾಡಿದ್ರ? ಹೋಮ ಅವನ ಎಲ್ಲ ಮಾಡಿದ್ರ? ಅದನ್ನ ನಮ್ಗೆ ತೋರ್ಸಿಲ್ರಿ, ನಮ್ಗೆ ಹೇಳಿಲ್ರಿ ಅವ್ರು. ಅಲ್ಲಲ್ಲ, ನಿಮ್ಗೆ ಇವಾಗ ಪೂಜೆ ಮಾಡಿದ್ರೆ ನಿಮ್ಗೆ ಕಣ್ಣು ಬರುತ್ತೆ, ಮಕ್ಳಾಗತ್ತೆ ಅಂತ ಹೇಳಿದ್ರಲ್ವಾ? ಹ್ಞೂ. ಅದನ್ನೆಲ್ಲ ಮಾಡಿದ್ರ? ಹೋಮ ಪೂಜೆ ಎಲ್ಲ ಮಾಡಿದ್ರ? ಏನ್ ಮಾಡ್ಯಾರ ಏನ್ಬಿಟ್ಟಾರ ನಾನು ಹೊಳ್ ನಿಮ್ಗೆ ಗೊತ್ತಿಲ್ಲ? ಇಲ್ರಿ. ಮತ್ ನೀವ್ ಯಾವ ನಂಬಿಕೆ ಮೇಲೆ ದುಡ್ಡು ಕೊಟ್ರಿ ಈರಣ್ಣವ್ರೆ ಅವ್ರಿಗೆ? ನಾವು ಮಂಗಿ ಆಗ್ಯಾವ್ರಿ, ಹಿಂಗ ಎಲ್ಲಿ ಹೋಗಲ್ದಂಗ ಐತ್ ಬಾಳೆ. ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಬಂದಿವ್ರಿ. ಹೋಗ್ರಿ. ಏನಂತಾರೆ ಸ್ಟೇಷನ್ಲಿ? ಅವ್ರು ಬೈಲಂಗಲ್ ಸ್ಟೇಷನ್ದಾಗ ನಂಬರ್ ಸ್ವಿಚ್ ಆಫ್ ಇತ್ತು ಅವ್ರದ್ದು. ಈಗ ನಂಬರ್ ಚಾಲು ಐತ್ರಿ. ಅವ್ನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದಿವನ್ಲಿ, ನೀವು ಊರ್ಲ್ ಹಾಕೊಂಡ್ರ ನಾ ಏನ್ ಮಾಡ್ಲಿಪ್ಪ ಅಂತಂದ್ರೆ ಅವ. ಯಾವ ಊರವ್ರು ಆಕ್ಚುಲಿ ಅವರು? ಅವ ಕೊಳ್ಳೇಗಾಲದಾರ್ರಿ ಅವ್ರ. ಕೊಳ್ಳೇಗಾಲದ ಏನಂದ್ರಿ ಹೆಸರು? ಅವ್ನ ಹೆಸರು ನಾಗರಾಜ್ ಅಂತ ಹೇಳ್ರಿ. ಕೊಳ್ಳೇಗಾಲದ ನಾಗರಾಜು. ಏನ್ ಅವ್ರ ಜ್ಯೋತಿಷ ಕೇಂದ್ರದ ಹೆಸರೇನು? ಜ್ಯೋತಿಷ್ ಹೆಸರು ಗೊತ್ತಿಲ್ರಿ, ಒಟ್ಟು ಅವ್ನ ಹೆಸರು ನಾಗರಾಜ್ ಇಷ್ಟ ಬರುತ್ತೆ. ಅಲ್ಲ ಸಾಹೇಬ್ರೆ, ನೀವ್ ಅಲ್ಲಿ ಏನು ಏನ್ ಮನೆ ಮಾಡಿದ್ರಾ, ರೂಮ್ ಅಲ್ಲಿ ಇದ್ರಾ, ಏನು? ಪಂಚಮುಖ ರೀ, ಪಂಚಮುಖ ಗಣಪತಿ ಅಂತ ಐತಿ ನೋಡ್ರಿ. ಪಂಚಮುಖ ಗಣಪತಿ ಜ್ಯೋತಿಷ ಕೇಂದ್ರ ಅಂತನಾ? KB ಅಂತ ಆಫೀಸ್ ಮಾಡಿದ್ರಿ ಅವ್ರು ಬೈಲಂಗಲ್ದಾಗ. ಎಲ್ಲಿ? KB ಹತ್ರನಾ? ಹ್ಞೂ. ಏನು ಆಫೀಸ್ ಅಂದ್ರೆ ಏನ್ ಲಾಡ್ಜ್ ಅಲ್ಲಿ ಇದ್ರಾ ಅಥವಾ ಮನೆ ಮಾಡಿದ್ರಾ? ರೂಮ್ ಸಪ್ರೇಟ್ ಒಂದು ರೂಮ್ ಮಾಡಿದ್ರಿ, ಅಲ್ಲಿ ಹೋಗಿ ಕೇಳಿ ಬಂದಿವ್ರಿ. ಒಂದೇ ಒಂದ್ ಸಣ್ಣ ರೂಮ್. ಎಷ್ಟು ವರ್ಷದಿಂದ ಇದ್ರಲ್ಲಿ? ಇಲ್ಲ ಅಂದ್ರೆ ಒಂದ್ 2-3 ವರ್ಷ ಇರ್ಬೇಕ್ರ ಅವ್ರು ಇದ್ರಿ ಅಲ್ಲಿ. 2-3 ವರ್ಷದಿಂದ ಇದ್ರಾ ಬಂದು? ನೋಡ್ರಿ, ನನ್ನ ಗಟ್ಟ ಮೋಸ ಮಾಡಿ ನಮ್ಮ ದೋಸ್ತಿಗೂ ಮೋಸ ಮಾಡ್ಯಾರ ಅವ್ರ. ನಿಮ್ಮನ್ನ ಯಾರು ಕರ್ಕೊಂಡು ಹೋಗಿದ್ದಲ್ಲಿಗೆ? ನಾವ ಅಂದ್ರೆ ನಾವು KB ವರ್ಕ್ ಮಾಡ್ತೀವ್ರಿ. ಏನ್ ವರ್ಕ್ ಮಾಡೋದ್ ನೀವು? ಅಂದ್ರೆ ಕಾಂಟ್ರಾಕ್ಟರ್ ಕೈಯಾಗ ಕೆಲಸ ಮಾಡ್ತೀವಿ. 500 ರೂಪಾಯಿ ದಿನ ಪಗಾರ ನಮ್ಗೆ. ವೆರಿ ಗುಡ್. ಹ್ಞೂ. ನೀವು ಎಲೆಕ್ಟ್ರಿಷಿಯನಾ? ಅವ್ರ ಕೈ ಹಾಕಿ ವರ್ಕ್ ಮಾಡವ್ರಿ ನಾವು. ಸರಿ, ಆಯ್ತು. ನೀವು ಕೆಲಸ ಮಾಡ್ತಾ ಇದ್ರಿ, KV ಪಕ್ಕದಲ್ಲಿ ಐತೆ ಅಂತ ಮಕ್ಳಾಗ್ಲಿ ಅಂತ ಹೋಗಿದ್ರಿ ಅವ್ರ ಹತ್ರಕ್ಕೆ? ದವಾಖಾನೆ ತೋರ್ಸಿದ್ರಿ. ನಾನೊಂದಿಷ್ಟು ಮಾಡ್ದನಪ್ಪ, ಅದಕ್ಕೆ ಇಷ್ಟ ಅಮೌಂಟ್ ಖರ್ಚಾಗೈತಿ ಅಂತ ಅಂದ್ರೆ ನಮ್ಮ ಹೆಣ್ಮಕ್ಳು ಬೀದ್ರಿ ನಮ್ಮನ್ನ. ದವಾಖಾನೆ ತೋರ್ಸೋನು ಇದೇನು ಬ್ಯಾಡ ಅಂತ ಹೇಳಿ. ಮತ್ತೆ ಯಾರ ಮುಂದೆ ನಮ್ ನಗತಾರ ನಮ್ ನೋಡ್ರಿ. ನಾನು ಹೋಗ್ರ ಭಾಳ ಹೇಳಿದ್ರೆ ನನಗ ಅವ. ಹೇಳಿದ್ವು ಬ್ಯಾಡ ಅಂತಂದ್ರೆ ಇಷ್ಟು ಖರ್ಚು ಆಕತ್ತಪ್ಪ, ಕೊಡ್ತಂದ್ರೆ ಮಾಡ್ದಂತ ಬಡ್ಡಿ ಹಂಗೆ ತೆಗ್ದಿವ್ರಿ ನಾವು. ತೆಗಿಸ್ ಕೇಸ ಕೊಟ್ಟಿವ್ರಿ. ಎಷ್ಟು ಬಡ್ಡಿ ನಿಮ್ದು? ನಮ್ದು 3 ಬಡ್ಡಿ ರೀ. 3 ರೂಪಾಯಿ ಬಡ್ಡಿ? 3 ರೂಪಾಯಿ ಬಡ್ಡಿ ತಗೊಂಡ್ ಕೊಟ್ಟನ್ರಿ. ಅದನ್ನ ಈಗ ದುಡ್ಕೊಂತ ಎಷ್ಟು ಕೊಟ್ಟಿದ್ರಿ? 3 ರೂಪಾಯಿ ಬಡ್ಡಿ ಹೆಂಗೆ? 2 ಲಕ್ಷ ರೂಪಾಯಿ ತಗೊಂಡ್ರಿ ನಾ. 2 ಲಕ್ಷ ರೂಪಾಯಿ ತಗೊಂಡೋಗಿ ಅವನು ಕೊಟ್ರಿ, ನಾಗರಾಜನ ಜ್ಯೋತಿಷ ಕೇಂದ್ರದವನ್ಗೆ. 7 ಮಂದಿ ಕೂಡಿ ಹೋಮ ಮಾಡ್ಬೇಕು, ಪೂಜೆ ಮಾಡ್ರ ನಿನಗ ಮಕ್ಳಾಗ್ತವೆ ಅಂದ್ರು. 1 ವರ್ಷದಾಗ ನೀನ್ ರಿಸಲ್ಟ್ ಬರ್ತೈತಿ, ಯಾಕೆ ಚಿಂತೆ ಮಾಡ್ತಿ ಅಂತಂದ್ರ. ನಿಮ್ ತಮ್ಮ ಹೆಂಗ್ ಕೊಟ್ರು 6 ಲಕ್ಷ? ಅವ 2.5 ಕೊಟ್ಟಾನ್ರಿ. ನಿಮ್ ತಮ್ಮ 2.5 ಕೊಟ್ಟಿದ್ದಾನೆ. ಅವನ್ಗೇನೋ ಕಣ್ ಬರುತ್ತೆ ಅಂತ ಹೇಳಿದ್ರ? ನಾನು ಕರ್ಕೊಂಡು ನಿಮ್ ತಮ್ಮನ್ನ ನೀವೇ ಕರ್ಕೊಂಡು ಹೋದ್ರಿ, ಕಣ್ ಬರುತ್ತೆ ಬಾ ಹೋಗೋಣ ಅಲ್ಲಿಗೆ ಅಂತ? ಏನೋ ಒಂದು ಆಸೆ ಆಗಿ ನಾವು ದವಾಖಾನೆ ತೋರಿಸಿ ಹೊರಗಡೆ ಐತ್ರಿ ನಮ್ಗ, ಅದಕ್ಕೆ ಕರ್ಕೊಂಡು ಹೋದಿವ್ರಿ. ಕಣ್ಣು ಯಾವಾಗಿಂದ ಇದ್ದಿಲ್ಲ ನಿಮ್ ತಮ್ಮನ್ಗೆ? ನಡಕಟ್ಟು ಕಾಣ್ತಿದ್ರು, ಸಣ್ಣಂದಿರ್ತಾವ. ನಂಬರ್ ಕಡೆ ಇದ್ರೆ ಅವ ಮಾತಾಡ್ತಾನೆ ಬೇಕಾರೆ ಬಿಡಿ, ಮಾತಾಡಂದ್ರೆ. ಆಗ್ಲಿ ಮಾತಾಡೋಣ. ಅಂದ್ರೆ ಹುಟ್ಟದಾಗಿಂದ ಕಣ್ಣಿತ್ತು? ಹುಟ್ಟದಾಗ ಕಣ್ಣು ಇದ್ರಿಕಿಲ್ರಿ, ಅವ್ನು ನಡಕ್ ಹೋಗ್ಯಾವ್ರಿ. ಹುಟ್ಟದಾಗ ಕಣ್ಣಿತ್ತು, ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಕಣ್ಣೋಯ್ತು.
ಸರಿ ಸರಿ, ಅವ್ರ ಹೆಸರೇನು? ಮಲ್ಲಿಕಾರ್ಜುನ್ ಹಂಗಲ್ ಅಂತ ಹೇಳ್ರಿ. ಮಲ್ಲಿಕಾರ್ಜುನ್ ಅವ್ರೆ. ಸಾಹೇಬ್ರ ನೀವ್ ಏನ್ ಓದಿದ್ರಿ? ನಾವ್ರಿ 5ನೇ ಕ್ಲಾಸ್ ಓದಿವ್ರಿ ಸರ್. ನೋಡಿ, ಯಾವತ್ತು ಒಂದ್ ತಿಳ್ಕೊಳ್ಳಿ, ಹಾನ್ರಿ. ಎಲ್ಲವೂ ಜ್ಯೋತಿಷ್ಯದಿಂದಲೇ ಅಥವಾ ನಿಮ್ಗೆ ಹೇಳುವಂತ ಒಂದು ಏನು ಭವಿಷ್ಯದಿಂದಲೇ ಎಲ್ಲ ಬದಲಾಗಂಗಿದ್ರೆ ಎಲ್ಲಾರು ಕರೋಡ್ಪತಿಗಳಾಗ್ಬೇಕಲ್ಲ ನಾವು. ಆಗ್ಬೇಕಲ್ಲ ರೀ. ಇವಾಗ ಮಕ್ಳು ಇಲ್ಲಿರೋರ್ಗ್ ಮಕ್ಳಾಗಿದ್ರೆ ಜ್ಯೋತಿಷ್ಯದಿಂದಾನೇ ಅಥವಾ ಹೋಮ ಪೂಜೆಗಳಿಂದಾನೇ ಮಕ್ಳಾಗಿದ್ದಿದ್ರೆ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಕೊಟ್ಟು ಹೋಮ ಹವನ ಮಾಡಿಸ್ಕೊಂಡು ಮಕ್ಳಾಗಿದ್ರೆ ಇವತ್ತು ಹಾಸ್ಪಿಟ್ಲ್ ಯಾಕೆ, ಡಾಕ್ಟರ್ಗಳು ಯಾಕೆ ಸಾಹೇಬ್ರೆ? ಅದು ಕರೆ ಬಿಡ್ರಿ ಸರ್. ಇವಾಗ ನೀವು ಕಂಪ್ಲೇಂಟ್ ಕೊಡ್ತಿರೋದು ಅವನ ಮೇಲೆ ಕಂಪ್ಲೇಂಟ್. ಇವಾಗ ಮೋಸ ಹೋಗೋರು ಇರೋರ್ಗು ಮೋಸ ಮಾಡೋರು ಇದ್ದೇ ಇರ್ತಾರೆ ಅಲ್ಲ. ಇವಾಗ ನಿಮ್ಮಂತವ್ರು ಮೋಸ ಹೋಗ್ತಾರಂತ ಗೊತ್ತಿದ್ದೆ ಬಂದ್ ಮೋಸ ಮಾಡಿರೋದು. ಇವತ್ತು ನಿಮ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಏನಂತಾರೆ, ನಿನ್ಗೆ ಏನಪ್ಪ ಬುದ್ಧಿ ಇದಿಲ್ಲನಪ್ಪ ನಿನ್ಗೆ ಅಂತ ಹೇಳ್ತಾರೆ ಪೊಲೀಸ್. ಅಲ್ಲ ಅಲ್ಲ, ಮತ್ತೆ ಇವಾಗ ಏನಾಗುತ್ತೆ, ತಪ್ಪು ನೀವ್ ಮಾಡ್ಕೊಂಡಿದೀರಾ, ಅನ್ಭವ್ಸೋದು ನೀವೇ. ನೋಡಿ ಪಾಪ ದಿನಕ್ಕೆ 500 ರೂಪಾಯಿನ 1000 ರೂಪಾಯಿನ ದುಡಿಯೋರು ನೀವು ಇವತ್ತು ಈ ಪರಿಸ್ಥಿತಿ ಬಂದ್ ನಿಂತಿದ್ದೀರಾ. ಇದಕ್ ತಪ್ಪಿಕಸ್ತ್ರ ಯಾರು? ಅಲ್ಲ, ಹಂಗಾಗಿ ನೋಡೋಣ, ಪ್ರಯತ್ನ ಮಾಡೋಣ. ಅವ್ರ ನಂಬರ್ ಕಳ್ಸ್ಕೊಡಿ, ನಾನು ಪ್ರಯತ್ನ ಮಾಡ್ತೀನಿ ಅವ್ರಿಗೆ ಫೋನ್ ಮಾಡಕ್ಕೆ, ನೋಡೋಣ. ಓಕೆನಾ? ಒಂದ್ ಪಾಯಿಂಟ್. ಆಮೇಲೆ ನೀವು ಇನ್ನು ಮೇಲಿಂದ ಬುದ್ಧಿ ಕಲಿಬೇಕಾಗಿರೋದೇನ್ ಗೊತ್ತಾ? ದೇವ್ರಿಗೆ ಕೈ ಮುಗೀರಿ, ತಪ್ಪಿಲ್ಲ. ದೇವ್ರಿಗೆ ಹೋಮ ಹವನ ಮಾಡಂಗಿದ್ರೆ ದೇವ್ರ ಎಲ್ಲವೂ ನಮ್ಗ್ ಕೊಡಂಗಿದ್ರೆ ಇವತ್ತು ಪ್ರಪಂಚ ಸಮೃದ್ಧಿ ಆಗಿರೋದು. ಎಲ್ಲೂ ಬಡತನ ಇರ್ತಿದ್ದಿಲ್ಲ, ಎಲ್ಲೂ ಗದ್ದಲಗಳು ಇರ್ತಿದ್ದಿಲ್ಲ, ಧಾರ್ಮಿಕ ಜಗಳಗಳು ಇರ್ತಿದ್ದಿಲ್ಲ, ಜಾತಿ ಪದ್ಧತಿಗಳು ಇರ್ತಿದ್ದಿಲ್ಲ, ನಿನ್ ಜಾತಿ ನನ್ ಜಾತಿ ಅನ್ನೋ ಗುದ್ದಾಟಗಳು ಇರ್ತಿದ್ದಿಲ್ಲ. ಇವತ್ತು ಎಲ್ಲೋ ಒಂದ್ ಕಡೆ ಪಾಪ ಬಡತನದಲ್ಲಿ ದುಡ್ಕೊಂಡ್ ತಿಂತಾ ಇದ್ದೀರಾ. ನೀವು ಬಡ್ಡಿ ದುಡ್ಡು ತಗೊಂಬಂದು ಮಕ್ಕಳು ಮಾಡ್ಕೊಂಡ್ ಅವ್ನ್ ಬೆಳೆಸಿ ನಿಮ್ಮನ್ನ ಏನ್ ಸುಖವಾಗಿ ಇಟ್ಬಿಡ್ತಿದ್ರು ಸ್ವಾಮಿ ಅವರು? ಮನ್ಯಾಗ ಒಂದ್ ಆಸೆ ಇಲ್ರಿ. ತಪ್ಪಿಲ್ಲ. ಊರಾಗ್ರಿ ಮದುವೆಯಾಗಿ ಮಕ್ಳಿಲ್ಲ ಅಂತ ಮಂದಿ ಒಂಥರ ಬೇರೆ ತರ ನೋಡ್ತಾರ. ಅದು ನಮ್ಮ ಕಡೆ ಕರ್ಮ ಐತು, ನಾವು ದೇವ್ರ ಕಡೆ ಕರ್ಮ ಐತು ಅನ್ನೋದು ಗೊತ್ತಲ್ರಿ ನನಗೂರಿ. ಏನ್ ನನಗ್ ಮೋಸ ಮಾಡ್ರಿ ಎಲ್ಲಾ ತರದ್ದು ಬಾಳ ಚಂದ ಹೇಳಿದ್ರಿ. ನಾವ್ ಹಿಂಗಿಂಗ್ ಆಕತಿ ಹಿಂಗಿಂಗ್ ಆಕತಿ ಅಂತ ಹೇಳ್ರಿ. ಅವ್ರ ಹೆಂಗ್ ಹೇಳ್ತಾರಂಗ ನಾ ಇಷ್ಟ ಕೊಟ್ಟನ್ರಿ. ನೀವು ಏನ್ ನನ್ ಬಾಳ ಹೇಳು ನಾ ಊರ್ ಹಾಕೋತನ್ರಿ, ಸಾಯಿ ಓದತ್ತಂತಂದ್ರ ಹಾಕೋ ಅಂತಾನ್ರಿ. ಹೌದು, ಮತ್ತೆ ಇನ್ನೇನ್ ಮಾಡ್ತಾನೆ? 3 ಬಿಟ್ಟು 100 ದೊಡ್ಡವನು ಅಂತ ಮಾತೈತೆ. ಹಾಕೋ ಅಂತಾನೆ. ನೀ ಕಂಪ್ಲೇಂಟ್ ಕೊಟ್ರು ಅದಕ್ಕೆ ಏನ್ ಉದಾಹರಣೆ ಹುಡುಕಬೇಕು ಅಂತ ಹುಡುಕ್ತಾನೆ. ಹುಡುಕಿ ಎಷ್ಟು ಏನ್ ಹೇಳ್ತಾನೆ. ನೀವ್ ಹೆಂಗ್ ನಕ್ರ ಪ್ರಶ್ನೆ ಊರ್ ಹಾಕೋತಾನ. ಇವಾಗ ನಿಮ್ಮ ಒಂದು ಆಡಿಯೋ ಮುಖಾಂತರ ಎಲ್ಲಾರ್ಗು ತಿಳಿಸ್ಬೇಕಾಗಿರೋದೇನು, ನೀವ್ ಹೇಳಿ. ಇವಾಗ ನೀವು ಮಾಡಿದ್ದು ಸರಿನಾ ತಪ್ಪ? ನಮ್ ತಪ್ಪರಿ ನಮ್ ಮಾಡಿದ್. ಇವಾಗ ನೀವು ನಿಮ್ಮಂತವ್ರು ಇನ್ನೂ 4 ಜನ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಈ ಎಲ್ಲ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಇರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ನಂಬಬೇಡಪ್ಪ ಅಂತ ಹೇಳಿದ್ರಿ. ಅಲ್ಲ, ಇವಾಗ ನೀವೊಂದ್ ಮಾತು ಹೇಳಿದ್ರಿ, ಊರಲ್ಲಿರೋರು ಆಡ್ಕಂತಾರೆ, ಆಮೇಲೆ ನಮ್ಮ ಅಕ್ಕಪಕ್ಕದವ್ರು ಆಡ್ಕಂತಾರೆ, ಸಂಬಂಧಿಕರು ಆಡ್ಕಂತಾರೆ ಅಂತ ಇಟ್ಕೊಳ್ಳೋಣ. ಆಯ್ತಾ? ನಾಳೆ ದಿನ ನಿಮ್ಗೆ ಒಂದ್ ಮಗಳು ಆಯ್ತು ಅಂತ ಇಟ್ಕೊಳ್ಳೋಣ. ಅವು ಎಲ್ಲವೂ ಕೆಟ್ಟವಾಗ್ತವೆ ಅಂತ ನಾನು ಹೇಳಲ್ಲ. ಕೆಟ್ಟ ಮಕ್ಕಳು ಹುಟ್ಟುದು ಅಂತ ಇಟ್ಕೊಳ್ಳೋಣ. ಅವನು ನಿಮ್ಮನ್ನ ಮುಂದಕ್ ನೋಡ್ಕೊಳಲ್ಲ. ಅವ್ ನಿಮ್ಮನ್ನ ಈಗ ಅಲ್ಲ, ಅಂತ ಮಕ್ಕಳು ಹುಟ್ಟಿದ್ರೆ ಎಷ್ಟು, ಹುಟ್ಲಿದ್ರೆ ಎಷ್ಟು? ಅಲ್ವಾ ಸ್ವಾಮಿ? ಅಂತ ಹುಚ್ಚು ಪ್ರಯತ್ನಕ್ಕೆ ಬಿಟ್ಟು ನಿಮ್ಮ ಭಗವಂತನ ನಿಮ್ಮ ಒಂದು ಜೀವನದಲ್ಲಿ ಮಗು ಕೊಡ್ಬೇಕು ಅಂತ ಇದ್ರೆ ನಿಮ್ಮ ಮತ್ತು ನಿಮ್ಮ ಹೆಂಡತಿಯ ಸಂಪರ್ಕದಲ್ಲೇ ಮಕ್ಕಳಾಗತ್ತೆ. ಅದು ದೋಷ ಇದ್ರೆ ಹೋಗಿ ಹಾಸ್ಪಿಟಲ್ ತೋರ್ಸ್ಕೊಂಡ್ರೆ ಅವ್ರು ಒಂದಿಷ್ಟು ಮಾತ್ರೆ ಮದ್ದು ಕೊಡ್ತಾರೆ, ಅದನ್ನ ಬಳಸ್ಕೊಂಡ್ ಮಾಡ್ಕೋಬಹುದು ಹೊರತಾಗ್ಲಿ ಹೋಮ ಅವನ ಪೂಜೆ ಮಾಡೋದ್ರಿಂದ ಮಕ್ಕಳಾಗಲ್ಲ. ಬುದ್ಧಿ ಖಂಡಿತ ಒಂದು ಪ್ರಯತ್ನ ಮಾಡೋಣ. ಅವ್ರ ನಂಬರ್ ಕಳ್ಸ್ಕೊಡಿ, ಮಿಸ್ಟರ್ ನಾಗರಾಜ್ ಅಂತ. ಅವ್ರ ನಂಬರ್ ಕಳ್ಸ್ಕೊಡಿ, ನಾನು ಪ್ರಯತ್ನ ಮಾಡ್ತೀನಿ ಅವ್ರು ಮಾತಾಡೋದಕ್ಕೆ. ಆಯ್ತಾ? ಆದ್ರೆ ಇನ್ನೊಂದು ಕಂಪ್ಲೇಂಟ್ ಲಾಂಚ್ ಮಾಡೋಂತ ಕೆಲಸ ಮೈಸೂರು ಭಾಗದವ್ರಲ್ವ ಅವರು? ನೋಡೋಣ. ಆದ್ರೆ ಮೈಸೂರಲ್ಲೂ ಕಂಪ್ಲೇಂಟ್ ಕೊಡೋಣ. ಅವ್ರ ನಂಬರ್ನ ನಂಗೆ ದಯವಿಟ್ಟು ಕಳ್ಸ್ಕೊಡಿ. ಇದನ್ನ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದಾ? ಖಂಡಿತ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಈರಣ್ಣವ್ರೆ. ಇನ್ನು ಮುಂದೆ ಈ ತಪ್ಪುಗಳು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ದುಡಿಮೆನ ನೀವು ದುಡಿರಿ. ಸಾಲ ಸೂಲ ಮಾಡಿ ಮಕ್ಕಳು ಅಡಿಬೇಕು ಅನ್ನೋದು ಯಾವ ಶಾಸನದಲ್ಲೂ ಬರ್ದಿಲ್ಲ. ಆಯ್ತಾ? ಭಗವಂತ ಮುಂದಕ್ಕೆ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಇನ್ನು ಮುಂದೆ ಈ ರೀತಿ ತಪ್ಪುಗಳು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ ತಮ್ಮನ್ಗೂ ಕಣ್ಣು ಹಂಗ್ ಬರಲ್ಲ. ಹೋಮ ಹವನ ಮಾಡಿ ಕಣ್ಣು ಬರಂಗಿದ್ರೆ ಈ ಕ್ಯಾನ್ಸರ್ ಇನ್ನೊಂದು ಮತ್ತೊಂದು ಹೋಮ ಹವನ ಮಾಡಿದ್ರೆ ಸಾಕಾಗಿತ್ತಲ್ಲ. ಅದಕ್ಕೆ ಯಾಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಯ್ತು ಹಾಸ್ಪಿಟಲ್ಗೆ ಹೋಗಿ?
ನಮಗ್ ಏನ್ ತಿಳ್ಬೇಕಂದ್ ಈಗ ಅವ್ರು ರೊಕ್ಕ ಕೊಟ್ಟಾವ್ರಿ ಪ್ರತಿಯೊಬ್ರು ದಿನಾ ಫೋನ್ ಹಚ್ತಾರ್ರಿ. ಹಚ್ತಾರೆ ಸ್ವಾಮಿ, ಕೊಟ್ಟಿರೋರ್ಗೇನು ಬಡ್ಡಿ ಕೊಟ್ಟಿರ್ತಾರೆ, ₹3 ಬಡ್ಡಿ ತಮಾಷಾನ? ನೋಡ್ರಿ ದಿನಾ ಫೋನ್ ಬಡ್ಡಿ ಹಚ್ಚಿ ಆಸೆಗೆ ಅವ್ರು ದುಡ್ಡು ಕೊಟ್ರು, ಮಕ್ಕಳ ಆಸೆಗೆ ನೀವು ತಗೊಂಬಂದ್ ಕೊಟ್ರಿ, ನಮ್ಮ ಅವನು ಹಣೆ ಎಲ್ಲವನ್ನು ತಗೊಂಡ್ ಎದ್ದ. ಅದಕ್ಕೆ ಎಲ್ಲಿ ಹೋಗಬಾರ್ದು ಅನ್ನೋದು ಏನು ಅವಾಗ ಲಾಸ್ಟಿಗೆ ಏನ್ ಹೇಳ್ಕೊತಿದ್ರ ನಾವ್ ಏನ್ರಿ ಹ್ಮ್ ಲಾಸ್ಟಿಗೆ ನಿನ್ನ ಅಂತೇಳಿ ಬಂದ ನಿನ್ನ ಮೊದಲು ನಾ ಕಡಿತೀನಿ, ಆಮೇಲೆ ನಾ ಸಾಯ್ತೀನಿ. ಹ್ಮ್ ನಾನ್ ನಿನ್ ಕೇಳುದಿಲ್ಲ, ನಾನು ಇವ್ರು ಕೇಳುದಿಲ್ಲ. ಹ್ಮ್ ಅದನ್ನ ಮಾಡಂದ್ರೆ ನಗತಾನ್ರಿ ಹುಚ್ಚ ಮಗ ಒಂದು ಹೋದ. ಆ ತರದ್ದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ, ತಪ್ಪು. ಕಡಿಯೋದು, ಚುಚ್ಚೋದು ಅವೆಲ್ಲ ತಪ್ಪು, ಯಾರು ಮಾಡಬಾರ್ದು. ಏನ್ರಿ ಅತಿ ಇಲ್ಲ, ಕಾಡಾಕತ್ರಿ ಕರೆಕ್ಟ್ ಮನುಷ್ಯ ಕರೆಕ್ಟ್ ಹಂಗ್ರಿ ಕರೆಕ್ಟ್ ಕರೆಕ್ಟ್. ನಿಮ್ಮ ಬಾಧೆ, ಕಾಡೋನ್ ನಿಮ್ಮ ಕೆಲ್ಸ ನೋವು ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ತಪ್ಪು ಹ್ಞೂನ್ರಿ. ನಿಮ್ದೇ, ಈರಣ್ಣಂದೇ ಏ ತಪ್ಪು. ನಮ್ದ ಯಾಕಂದ್ರೆ ನೀವು ಹುಡುಕೊಂಡು ಹೋದ್ರೆ ನಾಗರಾಜನ ಹತ್ರ, ನಾಗರಾಜನ್ ನಿಮ್ ಹತ್ರ ಹುಡ್ಕೊಂಡ್ ಬರ್ಲಿಲ್ಲ ಇಲ್ಲ ನಾವ್ ಅವ್ರಂತ ಹೇಳಿವ್ರಿ. ಅಲ್ಲ. ಹಂಗಾಗಿ ನಿಮ್ದೇ ತಪ್ಪು. ಹಂಗಂತೇಳಿ ಚುಚ್ಬಿಡ್ತೀನಿ, ಕೊಚ್ಬಿಡ್ತೀನಿ, ಕಡ್ದು ಬಿಡ್ತೀನಿ, ಇವೆಲ್ಲ ತಪ್ಪು. ಈ ರೀತಿ ಯೋಚನೆಗಳು ಮಾಡ್ಬೇಡಿ, ಆಯ್ತಾ? ಈ ಸಮಸ್ಯೆಗೆ ಪರಿಹಾರ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ರಿ, ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಿ, ಜೀವನದಲ್ಲಿ ಗಂಡ ಹೆಂಡತಿ ಚೆನ್ನಾಗಿರಿ. ಆಯ್ತು ಸರ್. ಮಕ್ಳ ಹಂಗಿದ್ರೆ ಹಾಗೆ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಹಂಗೂ ಆಗ್ಬೇಕು ಅಂದ್ರೆ ಇವತ್ತೊಂದಿಷ್ಟು ಸೈನ್ಸ್ ಮುಂದುವರೆದಿದೆ, ವಿಜ್ಞಾನ ಮುಂದುವರೆದಿದೆ, ಆ ಮುಖಾಂತರ ಪ್ರಯತ್ನ ಮಾಡಿ, ಆಯ್ತಾ? ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಬಗೆಹರಿಲಿ, ನಿಮ್ಮ ತಮ್ಮನ ಸಮಸ್ಯೆನೂ ಬಗೆಹರಿಲಿ, ನಿಮ್ ಜೀವನದಲ್ಲಿ ಆರೋಗ್ಯ, ಆನಂದ ಎಲ್ಲವೂ ಬರ್ಲಿ ಸರ್. ಥ್ಯಾಂಕ್ ಯು, ನಿಮ್ಮ ವಾಣಿಗೆ ಫೋನ್ ಮಾಡಿದ್ದಕ್ಕೆ. ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.